ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಶರಣಂ ಹರಿಹರ ಸೂನೋ ಶರಣಂ ಶಬರೀಶ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇಂದಿನಿಂದ ಆ ಪರಮ ಪವಿತ್ರ ಶಬರಿಮಲೆ ಸನ್ನಿಧಾನದಲ್ಲಿ ಎತ್ತ ನೋಡಿದರೂ ಶರಣಘೋಷವೇ, ಎತ್ತ ನೋಡಿದರೂ ಕಪ್ಪು ವಸ್ತ್ರದ ಆ ಸ್ವಾಮಿ ಅಯ್ಯಪ್ಪನ ಭಕ್ತರು. ಇಂದಿನಿಂದ ಸುದೀರ್ಘ ಅವಧಿಗೆ ಆ ಭಗವಂತನ ಸನ್ನಿಧಾನ ತೆರೀತಾ ಇದೆ. ಈ ಸನ್ನಿಧಾನವನ್ನು ತೆರೆಯುವ ಈ ಸಮಯದಲ್ಲಿ ಭಕ್ತಾದಿಗಳು ಅಂದರೆ ಯಾತ್ರಿಕರು ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎಂಬ ಒಂದು ಚಿಕ್ಕ ಪ್ರಯತ್ನದಲ್ಲಿ ಈ ವಿಚಾರವನ್ನು ತಿಳಿಸಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕಾಗಿ ತಪ್ಪದೇ ಈ ವಿಡಿಯೋವನ್ನು ನೋಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಈಗ ಶಬರಿಮಲೆಯ ಭಕ್ತಾದಿಗಳು ಆ ವ್ರತಾಚರಣೆಯ ಕಾಲದಲ್ಲಿ ಏನನ್ನ ಮಾಡಬೇಕು, ಯಾತ್ರಾ ಸಮಯದಲ್ಲಿ ಏನನ್ನ ಮಾಡಬಾರದು ಎಂಬುದನ್ನು ಕೂಲಂಕುಷವಾಗಿ ಒಂದು ಸವಿಸ್ತರವಾಗಿ ತಿಳಿಸೋಣ. ಇದರಲ್ಲಿ ಯಾವುದೇ ಲೋಪದೋಷ ಕಂಡು ಬಂದರೆ ತಿದ್ದಿ ತೀಡಿ. ಸ್ವಾಮಿ ಶರಣಂ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿ ಶರಣಂ. ಶಬರಿಮಲೆ ಎಂದರೆ ಅದು ಆ ಭಗವಂತನ ಪರಮ ಪವಿತ್ರ ಕ್ಷೇತ್ರ. ಆ ಕ್ಷೇತ್ರದ ಯಾತ್ರಾರ್ಥಿಗಳಾಗಬೇಕೆಂಬ ಹಂಬಲ ತಮ್ಮ ಮನದಲ್ಲಿದ್ದರೆ ಮೊದಲಿಗೆ ಮಂಡಲ ಕಾಲ ವ್ರತವನ್ನು ಆಚರಿಸಬೇಕು. ಅಂದರೆ 48 ದಿನಗಳ ಕಾಲ ವ್ರತವನ್ನು ಆಚರಿಸಿದ ನಂತರವೇ ಇರುಮುಡಿಯನ್ನು ತುಂಬಿಕೊಂಡು ಆ ಭಗವಂತನ ಅಂದರೆ ಇರುಮುಡಿಯನ್ನು ಕಟ್ಟಿಕೊಂಡು ಆ ಭಗವಂತನ ಕ್ಷೇತ್ರಕ್ಕೆ ತೆರಳಬೇಕು. ಇದು ನಾವು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದರಂತೆ ಮಂಡಲ ಕಾಲ ವ್ರತ ಕಡ್ಡಾಯ ಎಂಬುದು ಆ ಶಬರಿಮಲೆ ಯಾತ್ರೆಯ ಮೊದಲ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸನ್ನಿಧಾನವನ್ನೇನೋ ತೆರೆದಿದ್ದಾರೆ. ಆ ಭಗವಂತನ ಸನ್ನಿಧಾನಕ್ಕೆ ಮಂಡಲ ವ್ರತವನ್ನೂ ಮಾಡಿದ್ದೇವೆ. ನಾವು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಯಾತ್ರಾ ಪ್ರಾರಂಭಕ್ಕೆ ಮುನ್ನ ನಿಮ್ಮ ಗುರುಸ್ವಾಮಿಗಳು ಕಟ್ಟುವ ಆ ಒಂದು ಇರುಮುಡಿಯನ್ನು ನಮಿಸಿಕೊಂಡು ನಿಮ್ಮ ವಾಹನಗಳು ಅಥವಾ ನಿಮ್ಮ ರೈಲು, ಬಸ್ಸು ಯಾವುದರಲ್ಲಾದರೂ ಪ್ರಯಾಣ ಮಾಡಿ. ಗುರುಸ್ವಾಮಿಗಳಿಲ್ಲದ ಯಾತ್ರೆಯಲ್ಲ, ಗುರುಸ್ವಾಮಿಗಳೊಡನೆ ಯಾತ್ರೆಯನ್ನು ಮಾಡಬೇಕು ಎಂಬುದು ಎರಡನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇರುಮುಡಿಯನ್ನು ಕಟ್ಟಿಕೊಟ್ಟಾಯಿತು. ಇರುಮುಡಿಯನ್ನು ನಾವು ಆ ಒಂದು ನಮ್ಮ ವೆಹಿಕಲಲ್ಲಿ ಇಟ್ಟಾಯಿತು. ಯಾತ್ರೆಯನ್ನೂ ಪ್ರಾರಂಭಿಸಾಯಿತು. ಇಲ್ಲಿಗೆ ನಮ್ಮ ವ್ರತದ ಬಹುಪಾಲು ಮುಕ್ತಾಯವಾಯಿತು ಎಂಬ ಭಾವನೆ ತಪ್ಪು. ಇದು ಮೂರನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಯಾತ್ರಾ ಕಾಲದಲ್ಲಿ ಯಾತ್ರೆಯ ಆರಂಭದಿಂದ ಅಂದರೆ ವ್ರತಾಚರಣೆಯ ಆರಂಭದಿಂದಲೂ ಕೂಡ ಯಾತ್ರೆ ಮುಗಿದು ನಿಮ್ಮ ಮನೆಗೆ ಬರುವವರೆಗೂ ಕೂಡ ಗುರುಸ್ವಾಮಿಗಳ ಆಜ್ಞೆಯನ್ನು ಪಾಲಿಸಬೇಕು. ಇದು ನಾಲ್ಕನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಯಾತ್ರಾ ಕಾಲದಲ್ಲಿ ಆ ಸ್ವಾಮಿಯ ಶರಣು ಘೋಷವನ್ನು ಉಚ್ಚರಿಸುತ್ತಾ ಅಥವಾ ಆ ಸ್ವಾಮಿಯ ವಿಚಾರಧಾರೆಯನ್ನು ಹಂಚಿಕೊಳ್ಳುತ್ತಾ ಯಾತ್ರೆಯನ್ನು ಮಾಡಬೇಕೇ ಹೊರತು ತಾವುಗಳು ನಾನು ನನ್ನ ಬಾಲ್ಯದ ಜೀವನ ಹೀಗೆ ಕಳೆದೆ, ನನ್ನ ಯೌವನ ಹೀಗೆ ಸಾಗಿತು, ನನಗೆ ಉತ್ತಮ ಸ್ನೇಹಿತರು ಅಲ್ಲಿದ್ದಾರೆ ಎಂಬ ಕಾಡು ಅರಟೆಗಳನ್ನು ನಿಮ್ಮ ಯಾತ್ರಾ ಸಮಯದಲ್ಲಿ ಮಾಡಬೇಡಿ. ಯಾತ್ರಾ ಸಮಯದ ಸಂಪೂರ್ಣವಾದ ಆ ದೈವಿಕ ಕಾಲ ಶಬರಿಗಿರೀಶನ ಧ್ಯಾನ. ಸ್ವಾಮಿ. ಆರನೇ ವಿಚಾರ. ಸ್ವಾಮಿ ಶರಣಂ. ಶಬರಿಮಲೆ ಸನ್ನಿಧಾನದ ಯಾತ್ರೆಯನ್ನು ಪ್ರಾರಂಭಿಸಿದಾಗ ನಿಮಗೆ ಪರಿಚಯಸ್ಥರು ಕೂಡ ತಂಡದಲ್ಲಿರ್ತಾರೆ ಅಥವಾ ನಿಮ್ಮ ಸ್ನೇಹಿತರ ಪರಿಚಯಸ್ಥರು ಇರ್ತಾರೆ. ಎಲ್ಲರೂ ಒಂದೇ. ಯಾವುದೇ ಒಂದು ಭಿನ್ನಾಭಿಪ್ರಾಯಗಳನ್ನು ತಾವು ಮೂಡಿಸಿಕೊಳ್ಳದೆ ಒಗ್ಗಟ್ಟಿನಿಂದ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕು. ಇದು ಆರನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇರುಮುಡಿಯನ್ನು ಕಟ್ಟಿದ ನಂತರ ತಮ್ಮ ಚಿತ್ತ ಶಬರಿಮಲೆಯತ್ತ. ಇದು ಏಳನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಏಳನೇ ವಿಚಾರವನ್ನು ಮುಂದುವರಿಸುತ್ತಾ ಎಂಟನೇ ವಿಚಾರಕ್ಕೆ ಬಂದರೆ, ಶಬರಿಮಲೆ ಯಾತ್ರೆಯನ್ನ ಮಾಡಲು ಇರುಮುಡಿಯನ್ನು ಕಟ್ಟಿದ ನಂತರ ತಮ್ಮ ಚಿತ್ತ ಶಬರಿಮಲೆಯತ್ತ ಅಂದರೆ ಆ ಭಗವಂತನ ಸನ್ನಿಧಾನಕ್ಕೆ ಸೇರುವ ಮಾರ್ಗ ಮಧ್ಯದಲ್ಲಿ ಯಾವ ದೇವಾಲಯಗಳು ದೊರೆಯುತ್ತೋ ಆ ದೇವಾಲಯಗಳಿಗೆ ನಮಿಸಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಶಬರಿಮಲೆ ಯಾತ್ರೆಯನ್ನು ಆ ಭಗವಂತನಿಗೆ ಆ ಇರುಮುಡಿಯನ್ನು ಅರ್ಪಿಸಬೇಕು. ಇರುಮುಡಿಯನ್ನು ಕಟ್ಟಿಕೊಂಡು ನಾನು ಬೇರೆ ಬೇರೆ ಭಾಗದಿಂದ ಸುತ್ತಾಡಿಕೊಂಡು ಅಂದರೆ ಬೇರೆ ಬೇರೆ ಭಾಗದ ದೇವಾಲಯಗಳನ್ನು ನೋಡಿಕೊಂಡು ಆನಂತರ ಶಬರಿಮಲೆಗೆ ಹೋಗ್ತೀನಿ ಅನ್ನೋದು ತರವಲ್ಲ. ಇರುಮುಡಿಯನ್ನು ಕಾಯಿಸುವುದು ತರವಲ್ಲ ಅನ್ನೋದು ಎಂಟನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಒಂಬತ್ತನೇ ವಿಚಾರ,
ತಮ್ಮ ಜೊತೆಯಲ್ಲಿ ಬರುವ ಪುಟ್ಟ ಮಕ್ಕಳು ಮತ್ತು ವಯೋವೃದ್ಧರನ್ನ ನಿಮ್ಮ ಮನೆಯವರಂತೆ ನೀವು ಎಲ್ಲರೂ ಕೂಡ ಆ ಮಕ್ಕಳನ್ನ ಮತ್ತು ಈ ಗುರು ಹಿರಿಯರನ್ನ ಒಂದು ಪ್ರೀತಿಯಿಂದ ಮತ್ತು ಸುರಕ್ಷತಾ ಕ್ರಮದಿಂದ ನೋಡಿಕೊಳ್ಳಬೇಕಾದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ. ಸ್ವಾಮಿ ಶರಣಂ. 10ನೇ ವಿಚಾರ, ಬಲು ಮುಖ್ಯವಾದ ವಿಚಾರ. ನಮ್ಮ ಸ್ವಾಮಿ ಅಯ್ಯಪ್ಪನ ಯಾತ್ರಾರ್ಥಿಗಳು ಯಾತ್ರೆಯನ್ನು ಪ್ರಾರಂಭ ಮಾಡಿದ ನಂತರ 10 ಹಲವು ದೇವಾಲಯಗಳನ್ನು ಪ್ರವೇಶಿಸ್ತೀರಾ. ಅಲ್ಲಿ ನದಿ ತೀರಗಳಿರಬಹುದು ಅಥವಾ ಕಲ್ಯಾಣಿಗಳಿರಬಹುದು. ಆ ನೀರನ್ನು ಶುಚಿತ್ವದಿಂದ ಅಂದರೆ ಸೋಪು ಶಾಂಪುಗಳನ್ನು ಬಳಸದೆ ಅಲ್ಲಿ ಸ್ನಾನವನ್ನು ಮಾಡಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿ. ಎಲ್ಲೂ ಕೂಡ ಸೋಪು ಶಾಂಪನ್ನು ಬಳಸಬೇಡಿ. ಇದು 10ನೇ ವಿಚಾರ. ಸ್ವಾಮಿ ಶರಣಂ. ഇരുമുടി കട്ടും താങ്ങി വന്നോ മയ്യപ്പ.